ಇವರು ನಿಮ್ಮ MP ಬಂದಿದ್ರಲ್ವಾ ಅನಂತಕುಮಾರ್ ಹೆಗಡೆ, ಅದು ಆ ಬಾವಿಗೆ ನಿಮ್ದೇ ಹೆಸರು ಇಡ್ತೇನೆ ಅಂತ ಹೇಳಿದ್ರು, ನಿಮ್ಮ ಹತ್ರ ಮಾತಾಡಿಸಿದ್ರಾ? ಏನು ಮಾತಾಡಿದ್ರು? ಅವರು ಬಾವಿಗೇನು ನಾನು ಅದೆಲ್ಲ ಇದು ನಿರೀಕ್ಷಿಸಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಅದು ಯಾರು ಹೆಸರು ಇಡ್ತಾರೋ ಬಿಡ್ತಾರೋ ಅವ್ರ ಹೆಸರು ಇಟ್ಕೊಂಡ್ರು ನಂಗೆ ಬೇಜಾರಿಲ್ಲ. ನಾನು ನೀರು ತರಬೇಕಿತ್ತು, ತಂದೇನೆ ಅಷ್ಟೇ. ಬಿಟ್ಟರೆ ಅದೊಂದು ನಿಮ್ಮ ರಿಪಬ್ಲಿಕ್ ಕನ್ನಡವರೆಲ್ಲ ಬಂದು ನೀವು ಪದೇ 15 ದಿವಸ ನಮ್ಮ ಜೊತೆಗೆ ಇದ್ದರು, ಬೆನ್ನೆಲುಬಾಗಿ. ನಮ್ಮ ಸಂಬಂಧಿಕರಿಲ್ಲ, ಹಾಗಿದ್ದು ನನಗೊಂದು ಎಲ್ಲರೂ ಸೇರಿ ಸುಗಮ ಮಾಡಿಕೊಟ್ರಲ್ಲ. ನಾನು ನೀರು ಅಂತರೂ ಆಸೆ ಇತ್ತು, ಅದೊಂದು ತಂದಲ್ಲ. ಹೆಸರು ನನಗೆ ಅವ್ರು ಇಡ್ಲಿ ಬಿಡ್ಲಿ ನನಗೇನು. ಈಗ ಅಂಗನವಾಡಿ ಚಿತ್ರಣವೇ ಬದಲಾಯಿತು. ಅಲ್ಲಿ ದಾರಿ ಇರಲಿಲ್ಲ, ಸಣ್ಣಕ್ಕಿತ್ತು ದಾರಿ. ಆಮೇಲೆ JCB ತಗೊಂಡ್ಬಂದ್ರು, ಎಲ್ಲರೂ ಬಂದಿದ್ರಲ್ವಾ ನಿಮ್ಮ ಹತ್ರ ಬಂದು ಏನ್ ಹೇಳ್ತಿದ್ರು ಅವರು? ಅವ್ರನ್ನ ನೀವು ಇಲ್ಲಿ ಬಾವಿ ತೆಗಿಯೋಕೆ ಬಂದಿದ್ದಕ್ಕೆ ನಾವೆಲ್ಲ ಬಂದ್ರು, ಇಲ್ಲಿ ದಾರಿ ಆಯ್ತು, ಶಾಲೆ ಕಂಪೌಂಡ್ ಆಯ್ತು ನಿಮ್ಮಿಂದವ ಅಂದ್ರು. ಆಯ್ತು, ಯಾರಿಂದಾದ್ರೂ ಒಂದು ಒಳ್ಳೆ ಕೆಲಸ ಆಯ್ತಲ್ಲ, ಇಷ್ಟೇ ನಾನು ಹೇಳೋದು. ಮತ್ತೆ ಅಕ್ಕಪಕ್ಕದ ಊರ್ನವರೆಲ್ಲ ಬರ್ತಾರ ನಿಮ್ ಬಾವಿ ನೋಡಕ್ಕೆ? ಬಾವಿ ನೋಡ್ಲಿಕ್ಕೆ ಎಲ್ಲರೂ ಬಂದಿದ್ದಾರೆ, ಸಿದ್ದಾಪುರದಿಂದ ಬಂದಿದ್ದಾರೆ. ಎಲ್ಲಿಂದ? ಆ ಜಗಳ ಆಯ್ತಲ್ಲ ಆವಾಗ ಸಿದ್ದಾಪುರ ಸಾಗರ ಎಲ್ಲ ಸಮಾಧಾನ ಮಾಡ್ಲಿಕ್ಕೆ ಬಂದಾರೆ. ಈಗ ಶಿರ್ಸಿ ಮಾರಿಕಾಂಬಾ ದರ್ಶನದ ಜೊತೆಗೆ ಗೌರಿ ನಾಯಕರು ಬಾವಿನೂ ನೋಡ್ತಾರೆ ಜನ. ಅಲ್ಲಿಂದ ಎಷ್ಟು ದೂರ ಇದೆ ಮಾರಿಕಾಂಬಾ ದೇವಸ್ಥಾನದಿಂದ? ಎಷ್ಟು ದೂರ ಇದೆ ಮಾರಿಕಾಂಬಾ ದೇವಸ್ಥಾನದಿಂದ? ಒಂದು 3 ಕಿಲೋಮೀಟರ್ ಅಷ್ಟೇನಾ ವೀಕ್ಷಕರೇ? ನೆಕ್ಸ್ಟ್ ಮಾರಿಕಾಂಬಾ ದೇವಸ್ಥಾನ ಮಾರಿಕಾಂಬಾ ಜಾತ್ರೆಗೆ ಬರ್ಬೇಕು ನೋಡ್ರಿ. ನೋಡಿ ಹೇಳ್ತಾ ಇದ್ದಾರೆ ಮಾರಿಕಾಂಬಾ ಜಾತ್ರೆಗೆ ಎಲ್ಲರೂ ಬರ್ಬೇಕಂತೆ. ಇದೇ ತಿಂಗಳ ಜಾತ್ರೆ 19ಕ್ಕೆ, ಎಲ್ಲರೂ ಬರ್ರಿ. ಆಮೇಲೆ ಮಾರಿಕಾಂಬಾ ಜಾತ್ರೆ ಜೊತೆಗೆ ನೋಡಕ್ ಬರ್ರಿ. ಮತ್ತೆ ಗೌರಿ ಅಮ್ಮನ ತೋಡಿರುವಂತ ಬಾವಿ ಕೂಡ ನೋಡ್ಬೇಕು ನೀವು. ಯಾರ್ಯಾರಿಗೆ ಅನುಕೂಲ ಆಗ್ತದೆ ಎಲ್ಲರೂ ಬರ್ರಿ. ಓಕೆ, ಹಾ ಬರ್ರಿ. ಒಂದು ಪ್ರಶ್ನೆ ಇದೆ, ಬರ್ರಿ. ಅಮ್ಮ ನಿಮಗೆ ನಮಸ್ಕಾರ. ನೀವು ನಾರಿ ಅಲ್ಲ, ನಾರಾಯಣಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ. ಅಂತಹ ಮಹಾಮಾತೆ ಇವತ್ತು ನಮ್ಮ ಕಣ್ಮುಂದೆ ಸಾಕ್ಷಾತ್ ಭಾಗೀರಥಿಯಾಗಿ ನಿಂತಿದ್ದೀರಿ. ಮಕ್ಕಳ ಆಸರನ್ನು ನೀಗಿಸಿದ್ದೀರಿ, ಅವರಿಗೆ ಭಗೀರಥ ಗಂಗೆಯನ್ನು ತಂದುಕೊಟ್ಟಿದ್ದೀರಿ. ನಿಮ್ಮಂಥವ್ರು ಇದ್ದರೆ ನಾವು ಹೆಣ್ಮಕ್ಳು ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಬೇಕು ಅನ್ನೋದನ್ನು ನಮಗೆ ಹೇಳ್ಕೊಟ್ಟಿದ್ದೀರಾ. ನಿಮ್ಮ ಪಾದಕಮಲಗಳಿಗೆ ನಮ್ಮ ಶಿರಸ್ಸ ನಮಸ್ಕಾರ. ಹಾಗೆಯೇ ರಿಪಬ್ಲಿಕ್ TV ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗೆ ಆರ್ಥಿಕವಾಗಿ ಅವರಿಗೆ ನೆರವನ್ನು ನೀಡೋ ಅಂಥ ಕೆಲಸವನ್ನು ಮಾಡಿದರೆ ಇಂಥ ನಾರಾಯಣಿಯಿಂದ ಮತ್ತಷ್ಟು ನಾರಾಯಣಿಗಳು ಹುಟ್ಕೋಬೋದು ಅನ್ನೋದು ನನ್ನ ಅಭಿಲಾಷೆ. ಇಲ್ಲ, ಆರ್ಥಿಕವಾಗಿ ಅವ್ರು ಬೇಡವೇ ಬೇಡ ಅಂದ್ರು, 1 ರೂಪಾಯಿ ಕೂಡ ನನಗೆ ಯಾರಿಂದನೂ ದುಡ್ಡು ಬೇಡ ಅಂತ ಹೇಳಿದ್ದಾರೆ. ಗೌರಿ ಅಮ್ಮನವರಿಗೆ ಶ್ಲಾಘನೀಯ ಕೆಲಸ ಮಾಡಿದರೆ ಅಭಿನಂದನೆಗಳು. ನಾನು ರಮೇಶ್ ಅಂತ XITI. ಇದೇ ರೀತಿ ರಿಪಬ್ಲಿಕ್ TVನಲ್ಲಿ ಇಂತಹ ಸಾಧಕರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ. ನಮ್ಮ ಕರೆಂಟ್ ಅಫೇರ್ಸ್ ಎಡಿಟರ್ ಜಯಪ್ರಕಾಶ್ ಶೆಟ್ಟರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ರಿಪಬ್ಲಿಕ್ TV 30-31 ಜಿಲ್ಲೆಗಳಿಂದ ಎಲ್ಲೆಲ್ಲಿ ಇನ್ನೂ ಬೆಳಕಿಗೆ ಬರಬೇಕಾದ ವಿಷಯಗಳು ಎಷ್ಟೋ ಇದೆ. ಸ್ಕೂಲ್ ಇಲ್ಲ, ಲೈಟ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ, ಆಸ್ಪತ್ರೆ ವಗೈರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಗಮನಕ್ಕೆ ಬರಲಿ ಅಂತ ಹೇಳಿ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ಗೌರಿ ಅಮ್ಮನಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವು ಎಲ್ಲೋ ಒಂದು ಕಡೆ ಕೇಳಿದ್ವಿ, ಕಾರೇಶು ದಾಸಿ ಕರುಣೇಶು ಮಂತ್ರಿ ಕ್ಷಮಯಾ ಧರಿತ್ರಿ ಭೋಗೇಶು ರಂಭ ಅಂತ ಕೇಳಿದ್ದೀವಿ. ಆದರೆ ಅದನ್ನು ನೀವು ಕಾರ್ಯರೂಪ ಮಾಡಿ ತೋರಿಸಿದ್ರಿ. ಈ ನಮ್ಮ 2024ನೇ ಇಸ್ವಿನಲ್ಲಿ ನಾವು ಯಾವತ್ತೋ ಕೇಳಿದ್ವಿ ಅದು. ಇವತ್ತು ನಾನು ಸತ್ಯ ರೂಪದಲ್ಲಿ, ನಿಜ ರೂಪದಲ್ಲಿ ಕಣ್ಣು ಮುಂದೆ ನಾವು ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ನಿಮಗೆ. ಆದರೆ ಆ ಒಂದು ಗಾದೆ ಮಾತು ಸತ್ಯ ಇದೆ ಇವತ್ತಿನ ಜನಾಂಗಕ್ಕೆ ಅನ್ನೋದು ನೀವು ಪ್ರೂವ್ ಮಾಡಿಕೊಟ್ರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಏನು ಗೊತ್ತಾ, ಇನ್ನೊಂದು